ಸ್ಟ್ರಗಲ್ಸನ್ನು ಕೂಡ ನೀವು ತುಂಬ ನೋಡಿದ್ದೀರಿ. ಆ್ಯಸ್ ಯು ಸೆಡ್, ಇಮೋಷ್ನಲ್ ಸ್ಟ್ರಗಲ್ಸ್ ಆ್ಯಟ್ ದ ಸೇಮ್ ಸಿನಿಮಾ ಇಂಡಸ್ಟ್ರಿಯ ಸ್ಟ್ರಗಲ್ಸ್. ಎಮೋಷ್ನಲ್ ಸ್ಟ್ರಗಲ್ಸನ್ನು ನೀನಾಸಮ್ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಊರಿನ ವಿಷಯಕ್ಕೆ ನಿಮ್ಮ ಕಣ್ಣುಗಳು ತೇವ ಆಗ್ತಿವೆ. ಸೊ ಹೌ ಯು ಹ್ಯಾಂಡಲ್ ಯೋರ್ ಸೆಲ್ಫ್? ಮೌನ. ಅಮ್ಮ ಅಣ್ಣ ಅಂದ ತಕ್ಷಣ ಏನು ತುಂಬ ನೆನಪಾಗತ್ತೆ? ಸಾರಿ, ನೀವು ಅದನ್ನೇ ಕೇಳ್ತಾ ಇದ್ದೆ. ಕಷ್ಟ ಆಗುತ್ತೆ ನನಗೆ ಹೇಳೋಕ್ಕೆ. ಬಾಲ್ಯನೇ ಜಾಸ್ತಿ ನೆನಪಾಗೋದು ನನಗೆ. ಓಕೆ, ಅದು ಸ್ವಲ್ಪ ಕಷ್ಟ ನನಗೆ ಹೇಳೋಕ್ಕೆ, ಸಾರಿ. ದ್ಯಾಟ್ಸ್ ಓಕೆ, ಆಬ್ಸಲ್ಯೂಟ್ಲಿ ಫೈನ್. ಯಾಕೆಂದರೆ ಕೆಲವೊಂದು ಮನಸ್ಸಿನ ಆಳದಲ್ಲಿರೋ ನೋವುಗಳು ಒಂದೊಂದು ಸಲ ಆಚೆ ಬರಬೇಕಾಗತ್ತೆ, ಇಂಥ ವಿಷಯಗಳಲ್ಲಿ ಆಚೆ ಬರುತ್ತೆ. ಬಟ್ ಡೆಫಿನೆಟ್ಲಿ ಐ ವುಡ್ ಸೇ ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ, ಅವರ ಪ್ರೀತಿ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಐ ಥಿಂಕ್ ದ್ಯಾಟ್ ಈಸ್ ಯೋರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಕೂಡ ಹೌದು. ರೈಟ್. ಸೊ ಬಾಲ್ಯದಿಂದ ಸಿನಿಮಾ ರಂಗದ ಗೀಳು ಹತ್ತಿದ್ದು ಹೇಗೆ? ಸಿನಿಮಾ ಆ್ಯಕ್ಚುಲಿ ಅದೇ, ನಾವು ಹಿಂಗೆ ಊರಲ್ಲಿ ಮಂಡ್ಯ ಆ ಕಡೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ. ಅಂದರೆ ಯಾಕೆಂದರೆ ಸಿನಿಮಾ ಅನ್ನೋದು ನಿಮಗೆ ಯಾವ ಊರನ್ನು, ಯಾವ ಮನುಷ್ಯನು, ಯಾವ ಜನಾಂಗನೂ ಬಿಟ್ಟಿಲ್ಲ. ಸಿನಿಮಾ ಒಂದು ಯಾವುದೋ ರೀತಿಯಲ್ಲಿ ಸಿನಿಮಾಗೆ ಎಲ್ಲರೂ ನಂಟ್ರೆ, ಪ್ರತಿಯೊಬ್ಬರು ನಂಟ್ರೆ. ಯಾಕೆ ಅಂತಂದರೆ ಆ ನಂಟಿಸ್ತನ ಇದೆ. ಹಾಡುಗಳು ಕೇಳಿ ಆಗ್ಬೋದು, ಸಿನಿಮಾ ನೋಡಿ ಆಗ್ಬೋದು, ಅಥವಾ ಯಾವುದೋ ಆ್ಯಕ್ಟರ್ ಮೀಟ್ ಮಾಡಿ ಆಗ್ಬೋದು, ಅವ್ರನ್ನ ನೋಡಿ ಆಗ್ಬೋದು, ಅಥವಾ ಅವ್ರು ಮಾಡಿರೋ ಸಿನಿಮಾಗಳಿಂದ ಕೆಲವೊಂದನ್ನು ಅಳವಡಿಸ್ಕೊಂಡಿರೋದಾಗ್ಬೋದು, ಅವ್ರ ಮನೆ ತೊಲೆ ಮೇಲ್ಗಡೆ ಪ್ರತಿಯೊಬ್ಬ ಆ್ಯಕ್ಟರ್ಗಳ ಪೋಸ್ಟರ್ನ ಅಂಟಿಸ್ಕೊಂಡಿರೋದ್ರಿಂದ ಹಿಡಿದು ಪ್ರತಿಯೊಬ್ಬರು ಸಿನಿಮಾ ಆ್ಯಕ್ಟರ್ಗಳನ್ನ ದೇವ್ರ ಥರ ನೋಡಿದ್ದಾರೆ. ಅದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೂ ಮತ್ತು ನಮ್ಮ ಜನಗಳಿಗೂ, ಚಿತ್ರರಂಗಕ್ಕೂ ಮತ್ತು ನಮ್ಮ ಜನಗಳಿಗೂ ಇರುವಂಥ ಒಂದು ನಂಟು, ಅದ್ಭುತವಾದ ನಂಟದು. ಅದು ನನಗೂ ಇತ್ತು, ಸಿನಿಮಾಗಿಂದ ಬರೋಕ್ಕಿಂತ ಮುಂಚೆಯಿಂದನೂ ಇತ್ತು. ಅದು ನಾನು ಸಿನಿಮಾ ಹಾಗೇನೆ, ನಾನು ಚಿಕ್ಕ ವಯಸ್ಸಿಂದ ನಾನು ಮಂಡ್ಯ ಮತ್ತು ಕೇಮದೊಡ್ಡಿ ಅಂತ ಹೇಳಿದ್ದೆ, ಅಲ್ಲಿಗೆ ನಾನು ಥಿಯೇಟ್ರ್ಗಳಿಗೆ ಸಿನಿಮಾ ನೋಡೋಕೆ ಹೋಗ್ತಿದ್ದೆ. ಏನೋ ಸ್ಕೂಲಿಗೆ ಚಕ್ಕರ್ ಹಾಕಿ ಹೋಗಿದ್ದೀನಿ, ಮನೇಲಿ ತೆಂಗಿನಕಾಯಿ ಮಾರ್ಬಿಟ್ಟು ಹೋಗಿದ್ದೀನಿ, ದುಡ್ಡು ಕದ್ಕೊಂಡು ಮನೆಯಿಂದ ಹೋಗಿ ಸಿನಿಮಾ ನೋಡಿದ್ದೀನಿ. ಈ ಥರ ಸಿನಿಮಾ ಹುಚ್ಚು ಸಿಕ್ಕಾಪಟ್ಟೈತೆ ನನಗೆ. ಅಂದರೆ ಅಣ್ಣವ್ರ ಸಿನಿಮಾಗಳಾಗ್ಬೋದು, ಅಂಬರೀಷ್ ಅಣ್ಣನ ಸಿನಿಮಾಗಳಾಗ್ಬೋದು, ಎಲ್ಲರ ಸಿನಿಮಾಗಳು ನೋಡ್ತಾ ಇದ್ವಿ. ನಮ್ಗೆ ಈ ಸಿನಿಮಾ ನೋಡಬಾರ್ದು ಅಂತೆಲ್ಲ ಇಲ್ಲ. ಅಂದರೆ ನಮಗೆಲ್ಲ ಫ್ಯಾನ್ ವಾರ್ ಅನ್ನೋದೇ ಇರಲಿಲ್ಲ. ನಮಗೆ ಎಲ್ಲರೂ ಸಿನಿಮಾ ನೋಡ್ತಾ ಇದ್ವಿ, ನಮ್ಮೂರಲ್ಲಿ ಸಿನಿಮಾಕರು ಎಲ್ಲರದ್ದು ಆಗ್ತಾಯಿದ್ವಿ. ಓಕೆ, ಆ ಥರ ಸಂಸ್ಕೃತಿ ನಮ್ಮದು. ನನಗೆ ಇವತ್ತಿಗೂ ಯಾಕೆ ಹಿಂಗೆಲ್ಲ ಆಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಇವ್ರ ಕಂಡ್ರೆ ಇಷ್ಟ, ನನಗೂ ಎಲ್ಲರ ಕಂಡ್ರು ಇಷ್ಟ. ನನಗೆ ಒಬ್ಬೊಬ್ಬರು ಯಾಕೆ ಇಷ್ಟ ಆಗ್ತಾರೆ ಗೊತ್ತಾ? ಅವ್ರವ್ರದ್ದೇ ಆದ ಯೂನಿಕ್ ಸ್ಟೈಲ್ ಇದೆ. ಎಲ್ಲರೂ ಒಂದೇ ಕ್ಯಾರೆಕ್ಟರ್ಗಳಾದ್ರೆ ಯಾಕೆ ಇಷ್ಟಪಡ್ತಾರೆ ಜನ? ಯಾವುದೋ ಭಾಳ ಆಗಿನ ಕಾಲದಲ್ಲಿ ಹೀರೋ ಯಾರು ಸೆಳೆದಿದ್ದು ತುಂಬ, ಆದರೆ ಹಿಂಗಾಗಬೇಕು ಅಂತ ಯಾರ್ದು ಅನ್ಸ? ಆ್ಯಕ್ಚುಲಿ ಫ್ರ್ಯಾಂಕ್ ಆಗಿ ನಾನು ಚಿಕ್ಕ ವಯಸ್ಸಲ್ಲಿ ವಿಷ್ಣು ಸರ್ ಅಭಿಮಾನಿ. ಅವ್ರ ಸಿನಿಮಾಗಳು ಅಂದರೆ ನಮ್ಮನೆ ಒಳಗಡೆ. ಆದರೆ ನಮ್ಮಲ್ಲಿ ಹೆಂಗಿತ್ತು ಅಂತಂದರೆ, ನಾನು ವಿಷ್ಣು ಸರ್ ಅಭಿಮಾನಿ ಆದರೆ ನಮ್ಮ ಮನೆ ಒಳಗಡೆ ಇನ್ನೊಬ್ರು ಅಂಬರೀಷ್ ಅಣ್ಣನ ಅಭಿಮಾನಿ ಇದ್ರು. ಓಕೆ, ಇನ್ನೊಬ್ರು ಬೇರೆ ಥರ, ಇನ್ಯಾರೋ ಮಾಲಾಶ್ರೀ ಅವ್ರ ಅಭಿಮಾನಿ ಇರೋರು. ಓಕೆ, ಪಕ್ಕದ ಮನೆಯವ್ರು ವಿಷ್ಣುವರ್ಧನ್ ಅವ್ರ ಅಭಿಮಾನಿ. ಇನ್ನು 80% 90% ಅಂಬರೀಷ್ ಅಣ್ಣನ ಅಭಿಮಾನಿಗಳೇ ಇದ್ದಿದ್ದು ಊರು ತುಂಬ. ನಿಮ್ಗೆ ಎಲ್ಲ ಮನೆಗಳಿಗೆ ಹೋದ್ರೂ ಯಾರ್ಯಾರು ಅವ್ರ ಮನೇಲಿ ಯಾರು ಅಭಿಮಾನಿ ಜಾಸ್ತಿ ಅಂತ ನಿಮಗೆ ಆ ಮನೆ ಎಂಟ್ರ್ ಆಗ್ತಿದ್ದಂಗೆ ಗೊತ್ತಾಗೋದು. ಪೋಸ್ಟರ್ಸು. ನಮ್ಮ ಪಕ್ಕದ ಮನೆಯವರು ಆ್ಯಕ್ಚುಲಿ ಒಂದು 150ರಿಂದ 300 ಕ್ಯಾಸೆಟ್ ಇಟ್ಟಿದ್ರು. ವಿಷ್ಣುವರ್ಧನ್ ಅವ್ರದ್ದು ಅಷ್ಟು ಸಿನಿಮಾಗಳದ್ದು ಹಾಡುಗಳು ಮತ್ತು ವಾಯ್ಸ್ ಬರ್ತಾಯಿತ್ತು ಗೊತ್ತಾ ನಿಮಗೆ? ಟಾಕಿ ಬರ್ತಾಯಿತ್ತಲ್ಲ, ಅದು ಎರಡು ಕ್ಯಾಸೆಟ್ಗಳಿತ್ತು ಅವ್ರ ಹತ್ರ. ಅವರು ನೀಟಾಗಿ ಒಂದು ಬೆಡ್ಶೀಟ್ ಹಾಕಿ ಟ್ರಂಕ್ ಒಳಗಡೆ, ಅದರ ಮೇಲ್ಗಡೆ ಒಂದು ಲೇಯರ್ ಹಾಕಿ ನೀಟಾಗಿ ಜೋಡಿಸಿ, ಹೆಂಗಿತ್ತು ಅಂದರೆ ಹೊಸದಾಗಿ ತಂದಿರೋ ಥರ ಇತ್ತು. ಈಗಲೂ ಇರಬೇಕದು ಬಹುಶಃ ಅವ್ರ ಹತ್ರ, ಅಷ್ಟು ಕ್ಯಾಸೆಟ್ಗಳು ಜೋಡಿಸಿದ್ರು. ಈ ಥರದ ಮೆಮೊರಿಗಳಿದೆಯಲ್ಲ. ಆಮೇಲೆ ಬೆಳೀತಾ ನನಗೆ ಅಂಬರೀಷ್ ಅಣ್ಣ ಅಂದ್ರೆ ಏನು, ಅವ್ರ ಜೊತೆ ಒಡನಾಟ ಶುರುವಾಯಿತು. ಅವ್ರ ಲೈಫ್ ಸ್ಟೈಲ್ ಇಷ್ಟ ಆಯ್ತು ನನಗೆ, ಅವ್ರ ಫ್ಯಾನ್ ಆದೆ ನಾನು. ಯಾಕೆಂದರೆ ಅದಾದಮೇಲೆ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದರು, ಮಾರಲಿ ಜೊತೆ ನಿಂತಿದ್ರು ನನಗೆ. ಅವ್ರ ಕ್ಯಾರೆಕ್ಟ್ರು, ಅವರಲ್ಲಿದ್ದಂಥ ಒಂದು ಗತ್ತು, ಒಂದು ಧೈರ್ಯ, ಇದನ್ನೆಲ್ಲ ನಾವು ಅಳವಡಿಸ್ಕೋಬೇಕು ಅನ್ನೋದು ಬರೋಕ್ಕೆ ಶುರುವಾಯ್ತು ನನಗೆ. ಅದಾದಮೇಲೆ ಆ್ಯಕ್ಟಿಂಗ್ ನೋಡ್ತಾ ಸಿನಿಮಾಗಳು ನೋಡ್ತಾ ಅಣ್ಣವರು, ವಾವ್, ಓ ಮೈ ಗಾಡ್, ಯೂನಿವರ್ಸಿಟಿ ಎಂಥ ಅದ್ಭುತ ನಟ. ಯಾವುದೇ ಒಂದು ಅಲ್ಲಿ ಬರೀ ಕ್ಯಾರೆಕ್ಟರ್ ಕಾಣುತ್ತೆ, ಒಬ್ಬ ಹೀರೋ ಅಲ್ಲ. ರಾಜ್ಕುಮಾರ್ ಅವರಲ್ಲಿ ಒಬ್ಬ ಪಾತ್ರ ಕಾಣುತ್ತೆ. ಅಲ್ಲ, ನಿಮಗೆ ಒಂದು ಮಾತು ಹೇಳ್ತಾರೆ ರಜನಿಕಾಂತ್ ಅವರು, ಅದು ಬಹುಶಃ ತುಂಬ ಜನ ಕೇಳಿದಾರೆ ಇಲ್ಲವೋ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಕೂತ್ಕೊಂಡು ಅವ್ರು ಹೇಳೋ ಮಾತು ಯೋಚನೆ ಮಾಡಿ. ಕನ್ನಡ ಆ್ಯಕ್ಟರ್ ಬಗ್ಗೆ ಅವರೊಂದು ಮಾತು ಹೇಳ್ತಾರೆ, 20 MGR ಹಾಕಿದ್ರೆ ಒಬ್ಬ ರಾಜ್ಕುಮಾರ್ ಅಂತ. ನಾನು ನೀನಾಸಮ್ಗೆ ಹೋಗಿ ಬಂದಮೇಲೆ ನನಗೆ ವಾವ್ ಅನಿಸಿದೆ. ಅಂದರೆ ಅವ್ರ ಆ್ಯಕ್ಟಿಂಗ್ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅನಿಸ್ತು, ಯಾರು ಮಾಡಿರೋ ಪಾತ್ರಗಳನ್ನ ಮಾಡೋಕ್ಕಾಗಲ್ಲ ನಿನಗೆ ಅಂತಂದರೆ ಯೋಚನೆ ಬಂದರೆ ಬಹುಶಃ
ಅಣ್ಣವ್ರು ಮಾಡಿರೋ ಒಂದು ಸೀನ್ ಕೂಡ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅನ್ಸ್ಬಿಡ್ತು. ಅಂಥ ಗ್ರೇಟ್ ಆ್ಯಕ್ಟ್ರು. ಅಂದರೆ ಆ ಡೆಡಿಕೇಶನ್, ಆ ಪ್ರೀತಿ ಪಾತ್ರಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ, ಅದು ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಅಂದರೆ ಕಂಪೇರ್ ಮಾಡಲೇಬಾರ್ದು. ನಾವು ಎಲ್ಲ ಆ್ಯಕ್ಟ್ರುಗಳು ನಂಗೆ ಇಷ್ಟನೇ, ಬಟ್ ಕಂಪೇರ್ ಮಾಡಬಾರ್ದು ಅದನ್ನ. ಅಂದರೆ ಪ್ರತಿಯೊಬ್ಬ ಆ್ಯಕ್ಟ್ರೂ ಯೂನಿಕ್, ಅವರಲ್ಲೇ ಒಂದೊಂದು ಸ್ಟೈಲ್ ಇದೆ. ಅದಕ್ಕೆ ಎಲ್ರಿಗೂ ಬೇರೆ ಬೇರೆ ಥರ ಆ್ಯಕ್ಟ್ರುಗಳು ಇಷ್ಟ ಆಗಿ ಶುರುವಾಗಿದ್ದು ಕನ್ನಡ ಇಂಡಸ್ಟ್ರಿ. ಎಲ್ಲರಲ್ಲೂ ನಾವು ಆಯ್ದುಕೊಳ್ಳೋದು ಬಹಳ ಯಾ ತುಂಬಾ ತುಂಬ ವಿಷಯಗಳಿದೆ. ವಿಷಯಗಳಿದೆ.